ಮಹಾರಾಷ್ಟ್ರದ ಕಡೆ ಹೋಗೋಣ. ಸ್ವಲ್ಪ ಮಹಾರಾಷ್ಟ್ರದಲ್ಲಿ ಮತ್ತೆ ಠಾಕ್ರೆ ಸಹೋದರರು ಒಂದಾಗ್ತಾರ? ಒಂದುಗೂಡಿಸೋ ಸುಳಿವು ನೀಡಿದ್ದಾರೆ ಉದ್ಧವ್ ಠಾಕ್ರೆ, ರಾಜ್ ಠಾಕ್ರೆ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಠಾಕ್ರೆ ಬ್ರದರ್ಸ್ ಹೇಳಿಕೆ ಈಗ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಮರಾಠಿಗರ ಹಿತಾಸಕ್ತಿಗಾಗಿ ನಾವೆಲ್ಲ ಒಂದಾಗಬೇಕು ಅಂತ ಉದ್ಧವ್ ಠಾಕ್ರೆ ಕರೆ ಕೊಟ್ಟಿದ್ದಾರೆ. ಮರಾಠಿ ಸಂಸ್ಕೃತಿ ಮಹಾರಾಷ್ಟ್ರ ಎಲ್ಲಕ್ಕಿಂತ ಮಿಗಿಲು ಅಂದಿದ್ದಾರೆ. ಹಿಂದಿ ಹೇರಿಕೆ ಗದ್ದಲದ ನಡುವೆ ಒಂದಾಗ್ತಾರಾ ಠಾಕ್ರೆ ಸಹೋದರರು? ಉದ್ಧವ್ ನನ್ನ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿವೆ, ಇದು ರಾಜ್ ಠಾಕ್ರೆ ಮಾತು. ಮಹಾರಾಷ್ಟ್ರಕ್ಕಾಗಿ ಇಬ್ಬರು ಒಗ್ಗೂಡೋದು ಕಷ್ಟ ಏನಲ್ಲ ಅಂತ ರಾಜ್ ಠಾಕ್ರೆ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಉದ್ಧವ್ ಶಿವಸೇನೆ ಬಣ, ರಾಜ್ ಠಾಕ್ರೆ ಎಂಎನ್ಎಸ್ ಪಕ್ಷ ಒಂದಾಗುತ್ತಾ? ಮುಂಬೈ ಪಾಲಿಕೆ ಚುನಾವಣೆಗೂ ಮುಂಚೆ ಠಾಕ್ರೆ ಬ್ರದರ್ಸ್ ಒಂದಾಗ್ತಾರಾ? ಮಹಾ ಬಿಜೆಪಿ ವಿರುದ್ಧ ಹೊಸ ರಾಜಕೀಯ ಶಕ್ತಿ ಸ್ಥಾಪನೆಯಾಗತ್ತ? ಮರಾಠಿಗರ ಮತ ಒಂದುಗೂಡಿಸೋದಕ್ಕೆ ಠಾಕ್ರೆ ಸಹೋದರರು ಮೈತ್ರಿ ಮಾಡ್ಕೊಳ್ತಾರಾ? ಬಿಜೆಪಿ ಮತ್ತು ಉದ್ಧವ್ ಠಾಕ್ರೆ ನಡುವಿನ ಹಗ್ಗ ಜಗ್ಗಾಟದಲ್ಲಿ ಶಿಂದೆ ಅದರ ಲಾಭ ಪಡ್ಕೊಂಡಿದ್ರು. ಅದಾದ ನಂತರ ಈಗ ಮಹಾ ಬಿಜೆಪಿ ಮೈತ್ರಿ ಲಾಭ ತಂದುಕೊಟ್ಟಿತ್ತು. ಹಾಗಾದ್ರೆ ಉದ್ಧವ್ ಠಾಕ್ರೆ ಪಕ್ಷದ ಮುಂದಿನ ಭವಿಷ್ಯ ಏನು ಅನ್ನೋ ಪ್ರಶ್ನೆ ಸಹಜವಾಗಿ ಪಕ್ಷದಲ್ಲೂ ಪಕ್ಷದ ಕಾರ್ಯಕರ್ತರಲ್ಲೂ ಹುಟ್ಕೊಂಡಿತ್ತು. ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಒಂದಾದ್ರೆ ವಾಟ್ ನೆಕ್ಸ್ಟ್ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ಪ್ರಶಾಂತ್ ನಾತು ಮತ್ತೊಂದು ಸಲ ನಮ್ಮ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಮುಂಬೈನ ಭಾಗ ಠಾಕ್ರೆ ಪಕ್ಷಕ್ಕೆ ಅತಿ ದೊಡ್ಡ ಬಲ. ಅದು ರಾಜ್ ಠಾಕ್ರೆ ಆಗಿರಬಹುದು, ಉದ್ಧವ್ ಠಾಕ್ರೆ ಆಗಿರಬಹುದು. ಈಗ ಮುಂದೆ ಎಲೆಕ್ಷನ್ಸ್ ಅನ್ನ ಎದುರಿಸಬೇಕಾಗಿದೆ. ಸರ್ಪ್ರೈಸಿಂಗ್ಲಿ ರಾಜ್ ಠಾಕ್ರೆ ಹೇಳ್ತಿದ್ದಾರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದೆ, ಅದೇನು ಮಹಾ ಅಲ್ಲ ಅಂತ. ಏನಿದು ಕ್ಯಾಲ್ಕುಲೇಷನ್? ಓನ್ಲಿ ಫಾರ್ ಮುಂಬೈ ಎಲೆಕ್ಷನ್ನ ಅಥವಾ ಏನು? ಭಾವನ, ಮುಂಬೈ ಮಹಾನಗರ ಪಾಲಿಕೆಯ ಮೇಲಿನ ಹಿಡಿತ ಶಿವಸೇನೆಗೆ ಒಂದು ರೀತಿ ಲೈಫ್ ಲೈನ್ ಇದ್ದಂಗೆ, ಆಮ್ಲಜನಕ ಇದ್ದಂಗೆ. ಕಳೆದ 40 ವರ್ಷಗಳಿಂದ ಶಿವಸೇನೆ ಅಸ್ತಿತ್ವದಲ್ಲಿರೋ ಕಾರಣನೇ ಮುಂಬೈ ಮಹಾನಗರ ಪಾಲಿಕೆ. ಯಾವುದೇ ಸಣ್ಣ ರಾಜ್ಯಗಳಿಗಿಂತ ದೊಡ್ಡ ಬಜೆಟ್ ಮುಂಬೈ ಮಹಾನಗರ ಪಾಲಿಕೆಗಿರುತ್ತೆ. ಈಗ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಒಂದು ದೊಡ್ಡ ಪ್ರಮಾಣದಲ್ಲಿ ಬಹುಮತದೊಡನೆ ಅಧಿಕಾರಕ್ಕೆ ಬಂದ ನಂತರ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆ ನಮ್ಮ ಬೆಂಗಳೂರಿನಂತೆ 3 ವರ್ಷಗಳಿಂದ ನಡೆದಿಲ್ಲ. ಆ ಕಾರಣದಿಂದ ಈ ವರ್ಷ ನಡೆಸಬೇಕು ಅಂತಕ್ಕಂಥದ್ರ ಬಗ್ಗೆ ದೇವೇಂದ್ರ ಫಡ್ನವೀಸ್ ಚಿಂತನೆಯನ್ನು ನಡೆಸಿರುವ ಸಂದರ್ಭದಲ್ಲಿ ಏಕಾಏಕಿ ಇದು ನಡೆದಿದ್ದು ನೋಡಿ. ಒಂದು ಪಾಡ್ಕಾಸ್ಟಲ್ಲಿ ಮಹೇಶ್ ಮಾಂಜ್ರೇಕರ್ ಒಂದು ಹೊಸ ಪಾಡ್ಕಾಸ್ಟ್ ಶುರು ಮಾಡಿದರು ಮೊನ್ನೆ. ಅದರಲ್ಲಿ ಅವರು ರಾಜ್ ಠಾಕ್ರೆಗೆ ಪ್ರಶ್ನೆ ಕೇಳ್ತಾರೆ, ನಿಮ್ಮ ಜಗಳ ಹಿಂಗೆ ಮುಂದುವರಿಯುತ್ತಾ? ಮರಾಠಿಗರ 3 ಪಾರ್ಟಿಗಳಾಗಿವೆ, ನಿಮ್ಮದೊಂದಿದೆ, ಉದ್ಧವ್ ಠಾಕ್ರೆದೊಂದಿದೆ, ಶಿಂದೆ ಸೇನಾ ಇದೆ, ನೀವು ಯಾವಾಗ ಒಂದಾಗ್ತೀರಿ ಅಂತ. ರಾಜ್ ಠಾಕ್ರೆ ಹೇಳ್ತಾರೆ, ನೋಡಿ ನನ್ನ ಮತ್ತು ಉದ್ಧವ್ನ ಜಗಳ ಬಹಳ ಕಿರುಕುಳ, ಅಂದರೆ ಸಣ್ಣ ಜಗಳ. ಮಹಾರಾಷ್ಟ್ರ ದೊಡ್ಡದು, ಮರಾಠಿ ಭಾಷಿಕರ ಸಮಸ್ಯೆಗಳು ದೊಡ್ಡವು, ಹೀಗಾಗಿ ನಾನೇನು ಜಗಳವನ್ನು ಏನು ಇಟ್ಕೊಂಡು ಕೂತಿಲ್ಲ ಅಂತಕ್ಕಂಥದ್ದು ರಾಜ್ ಠಾಕ್ರೆ ಹೇಳ್ತಾರೆ. ಅದು ಏಕಾಏಕಿ ವೈರಲ್ ಆಗುತ್ತೆ. ಮರುದಿನ ಉದ್ಧವ್ ಠಾಕ್ರೆ ನಿನ್ನೆ ಅದಕ್ಕೊಂದು ಉತ್ತರವನ್ನು ಕೊಡ್ತಾರೆ. ನಂದು ಯಾವುದೇ ಅಭ್ಯಂತರ ಇಲ್ಲ, ನಾನು ಎಲ್ಲವನ್ನು ನೆನಪಾರ್ಲಿಕ್ಕೆ ತಯಾರಿದ್ದೀನಿ ಅಂತ ಉದ್ಧವ್ ಠಾಕ್ರೆ ಹೇಳ್ತಾರೆ. ಆದರೆ ಅದರ ಜೊತೆ ಅವರೊಂದು ಕಂಡೀಷನ್ ಕೂಡ ಉದ್ಧವ್ ಠಾಕ್ರೆ ಹಾಕಿದ್ದಾರೆ. ಏನು? ರಾಜ್ ಠಾಕ್ರೆ ಒಮ್ಮೆ ಬಿ ಜೆ ಪಿ ಅಂತಾರೆ, ಒಮ್ಮೆ ಬಿ ಜೆ ಪಿ ವಿರುದ್ಧ ಅಂತಾರೆ. ಅವರು ಉದ್ಧವ್ ಠಾಕ್ರೆ ಜೊತೆ ಸೇರ್ಕೊಳ್ಬೇಕಾದ್ರೆ ಅವರು ಬಿ ಜೆ ಪಿಯನ್ನು ಮತ್ತು ಗುಜರಾತಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾರನ್ನು ಖಡಾಖಂಡಿತವಾಗಿ ವಿರೋಧಿಸ್ಲಿಕ್ಕೆ ತಯಾರಿದ್ದಾರಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲಿ ಅಂತ. ಅದಕ್ಕೆ ಇವತ್ತು ಬೆಳಿಗ್ಗೆ ರಾಜ್ ಠಾಕ್ರೆ ಕಡೆಯಿಂದ ರಾಜ್ ಠಾಕ್ರೆ ಪಾರ್ಟಿ ಕಡೆಯಿಂದ ಒಂದು ಸ್ಟೇಟ್ಮೆಂಟ್ ಬಂದಿದೆ. ಉದ್ಧವ್ ಠಾಕ್ರೆ ಮುಖ್ಯಮಂತ್ರಿ ಇದ್ದಾಗ MNSನ ಕಾರ್ಯಕರ್ತರ ಮೇಲೆ 1000 ಕೇಸ್ಗಳನ್ನು ಹಾಕಿದ್ರು ಅಂತಕ್ಕಂಥದ್ದು. ಸೊ ಇದು ಒಟ್ಟಾಗ್ತಾರಾ ಇಲ್ವಾ ಅಂತಕ್ಕಂಥದ್ದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಯಾಕಂದರೆ ಮೊನ್ನೆ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ನಾವು ನೋಡಿದ್ವಿ, ರಾಜ್ ಠಾಕ್ರೆ ಮಗನ ವಿರುದ್ಧವೇ ಒಂದು ಪ್ರಬಲ ಕ್ಯಾಂಡಿಡೇಟನ್ನು ಸದಾ ಸರ್ವನ್ಕರ್ಗೆ ಟಿಕೆಟ್ ಕೊಡಲಾಗಿತ್ತು. ಹೀಗಿರುವಾಗ ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಒಂದಾದರೆ ನಿಶ್ಚಿತವಾಗಿ ಮುಂಬೈ ಮಹಾನಗರ ಬ್ಲಡ್ ಇಸ್ ಥಿಕ್ಕರ್ ದೆನ್ ವಾಟರ್. ಅದರ ಜೊತೆಗೆ ಪೊಲಿಟಿಕಲಿ ಏನು ಬೇಕಾದರೂ ನಡಿಬಹುದು. ಹಾಗಾಗಿ ರಾಜ್ ಠಾಕ್ರೆ ಮತ್ತು ಉದ್ಧವ್ ಠಾಕ್ರೆ ಯಾಕೆ ಒಂದಾಗೋದಕ್ಕೆ ಸಾಧ್ಯ ಇಲ್ಲ? ಅಲ್ಲ ನೋಡಿ, ಮಹಾರಾಷ್ಟ್ರ ಈಗ ರಾಜ್ ಠಾಕ್ರೆ ಪಾರ್ಟಿಯಿಂದ ಹೊರಗೆ ಬಿದ್ದಿದ್ದೇ ಉದ್ಧವ್ ಠಾಕ್ರೆ ಜೊತೆ ಜಗಳದ ಕಾರಣದಿಂದಾಗಿ. ರಾಜ್ ಠಾಕ್ರೆ ಒಂದು ಫೇಮಸ್ ಸ್ಟೇಟ್ಮೆಂಟ್ ಇತ್ತು ಅವರು ಪಾರ್ಟಿಯಿಂದ ಹೊರಗೆ ಬಿದ್ದಾಗ, ನಂದು ಬಾಳ್ ಠಾಕ್ರೆ ಜೊತೆ ಯಾವುದೇ ಸಮಸ್ಯೆ ಇಲ್ಲ. ಅವರು ವಿಠ್ಠಲನ್ನು ಇಟ್ಕೊಂಡು ಹೇಳಿದರು, ನನಗೆ ವಿಠ್ಠಲ್ ಜೊತೆ ಸಮಸ್ಯೆ ಇಲ್ಲ, ವಿಠ್ಠಲನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅರ್ಚಕರ ಜೊತೆ ಸಮಸ್ಯೆ ಇದೆ ಅಂತ. ಇವತ್ತಿಗೂ ಉದ್ಧವ್ ಠಾಕ್ರೆ ಮತ್ತು ರಾಜ್ ಠಾಕ್ರೆ
ತುಂಬ ಏನು ಟಾಕಿಂಗ್ ಟರ್ಮ್ಸ್ನಲ್ಲಿಲ್ಲ. ಹೀಗಾಗಿ ಅವ್ರು ಒಂದಾಗ್ತಾರ, ಒಂದಾದರೆ ಮೊಡ್ಯಾಲಿಟೀಸ್ ಏನು? ಯಾಕಂದರೆ ಉದ್ಧವ್ ಠಾಕ್ರೆಯ ಉತ್ತರಾಧಿಕಾರಿಯಾಗಿ ಈಗ ಆದಿತ್ಯ ಠಾಕ್ರೆ ಇದ್ದಾರೆ. ಇನ್ನೊಂದು ಕಡೆ ರಾಜ್ ಠಾಕ್ರೆ ಅವರು ಅಧಿಕಾರದಲ್ಲಿ ಇರಲಿ ಇಲ್ಲದೇ ಇರಲಿ, ಅವ್ರ ಪಕ್ಷ ಒಂದು ಸೀಟ್ ಗಳಿಸದೇ ಇರಲಿ, ಮಹಾರಾಷ್ಟ್ರದಲ್ಲಿ ಅತ್ಯಂತ ಚರ್ಚಿತ ಹೆಸರು ಯಾವುದಾದ್ರೂ ಇದ್ದರೆ ಅದು ರಾಜ್ ಠಾಕ್ರೆ. ಆ ಕಾರಣದಿಂದ ಇಬ್ಬರು ಒಟ್ಟಾಗಿ ಬಂದರೆ ಹೇಗೆ ಒಟ್ಟಾಗಿ ಬರ್ತಾರೆ ಅಂತಕ್ಕಂಥದ್ರ ಬಗ್ಗೆ ಮೊಡಾಲಿಟೀಸ್ ಚರ್ಚೆ ಆಗಬೇಕಾಗತ್ತೆ. ಬಟ್ ಇದೇನು ಫಸ್ಟ್ ಟೈಮ್ ಅಲ್ಲ, ಇದು ಪ್ರತಿ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಈ ಚರ್ಚೆಗಳು ಮಹಾರಾಷ್ಟ್ರದ ರಾಜಕಾರಣದಲ್ಲಿ ನಡೀತಾ ಇರ್ತವೆ. ರೈಟ್ ಪ್ರಶಾಂತ್, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.